ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ಸರ್ಕಾರದ ಭೂಮಾಪನ ಕಂದಾಯ ವ್ಯವಸ್ಥೆ ಹಾಗೂ ಭೂ ದಾಖಲೆಗಳ ಇಲಾಖೆಯಲ್ಲಿ ಭೂಮಾಪಕರ ಅಂದರೆ ಲ್ಯಾಂಡ್ ಸರ್ವೇರ್ ಈ ಒಂದು ಹುದ್ದೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಇಲ್ಲಿದೆ ಒಂದು ಪ್ರಮುಖ ಮಾಹಿತಿ. ಇವತ್ತಿನ ಈ ಒಂದು ವಿಡಿಯೋದಲ್ಲೇ ನಾವು ಈ ಹುದ್ದೆಗೆ ಇರಬೇಕಾದ ಶೈಕ್ಷಣಿಕ ಅರ್ಹತೆ ಏನು, ಶೈಕ್ಷಣಿಕ ಅರ್ಹತೆ ಏನು, ಅತ್ಯಂತ ಪ್ರಮುಖವಾದದ್ದು ಇದರ ಒಂದು ಸಿಲೆಬಸ್ ಏನು, ಸಿಲೆಬಸ್ ಅಥವಾ ಪಠ್ಯಕ್ರಮ ಏನು, ಪಠ್ಯಕ್ರಮದಲ್ಲಿ ಪೇಪರ್ 2 ಏನಿರುತ್ತೆ ಅದು ಎಲ್ಲರಿಗೆ ಬೇಕಾಗಿರ್ತದೆ. ಸೊ ಅದಕ್ಕೆ ಈ ಒಂದು ಪೇಪರ್ 2ದ ಸಂಪೂರ್ಣ ಪಠ್ಯಕ್ರಮ ಹೇಗಿರುತ್ತದೆ ಎಂಬುದನ್ನು ವಿವರವಾಗಿ ತಿಳಿಯೋಣ ಈ ಒಂದು ವಿಡಿಯೋದಲ್ಲಿ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ತಾನೇ ಒಂದು ಹೊಸ ಗೆಜೆಟ್ ಪ್ರಕಟಣೆಯಾಗಿದೆ. ಸೊ ಅದರಲ್ಲೇ ನೀವು ಈ ಒಂದು ಲ್ಯಾಂಡ್ ಸರ್ವೇಯರ್ದು ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿರ್ಬೋದು. ಅದು ಇಂಜಿನಿಯರಿಂಗ್ ಪದವಿ ಇದ್ದವರಿಗಿದೆ. ಇಂಜಿನಿಯರಿಂಗ್ ಪದವಿ ಯಾವುದೇ ಒಂದು ಬ್ರ್ಯಾಂಚಿನ ಪದವಿ ಹೊಂದಿರ್ಬೋದು, ಅಥವಾ ಬಿ ಎಸ್ ಸಿ ಇನ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸು, ಆಮೇಲೆ IT ಆಗಲಿ ಅಥವಾ ಅಗ್ರಿಕಲ್ಚರು, ಇನ್ನಿತರ ಈ ಒಂದು ಫಿಸಿಕ್ಸ್ ಆಗಲಿ, ಮ್ಯಾಥ್ಸು, ಆಮೇಲೆ ಇನ್ನಿತರ ಯಾವುದೇ ಒಂದು ಕೆಲವೊಂದಿಷ್ಟು ಬ್ರ್ಯಾಂಚ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು BSc ಪದವಿ ಮುಗಿಸಿರಬೇಕು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಡಿಪ್ಲೊಮಾ ಆದರೂ ಕಂಪ್ಲೀಟ್ ಮಾಡಿರಬೇಕು, ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್. ಸೊ ಈ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಮುಗಿಸಿದವರು ಕೂಡ ಅರ್ಹರಾಗಿರ್ತಾರೆ. ಸೊ ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಸೆಕೆಂಡ್ PUC ನೋಡಿ, ಸೆಕೆಂಡ್ PUC ಮುಗಿಸಿದ ಅಭ್ಯರ್ಥಿಗಳು ಈ ಒಂದು ನೇರ ನೇಮಕಾತಿಗೆ ಎಲಿಜಿಬಲ್ ಇರೋದಿಲ್ಲ. ಸೊ ಇದೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಅವರಿಗೆ, ಸೆಕೆಂಡ್ PUCದವರಿಗೆ. ಬಟ್ ಐ ಹೋಪ್ ನಾನೇನಂತೀನಿ, ಸೊ ಇಲ್ಲಿ ಈ ಒಂದು BSc ಯಾವುದೇ ಒಂದು ಪದವೀಧರರಲ್ಲ ಅವ್ರಿಗೊಂದು ಒಳ್ಳೆಯ ಅವಕಾಶ ಅಂತಲೂ ಹೇಳ್ಬೋದು. ಸೊ ಇದರಲ್ಲಿ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಸೊ ಈಗ ನಾವು ಸಿಲೆಬಸ್ಗೆ ಬರೋಣ. ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಚೇಂಜ್ ಆಯಿತು. ಮೊದಲಿಗೆ KPSCಯಿಂದ ಕಂಡಕ್ಟ್ ಮಾಡೋರಿದ್ದರು. ಅದರ ಸಿಲೆಬಸ್ ಏನಿತ್ತು, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1ನಲ್ಲಿ GK ಪೇಪರ್ ಇತ್ತು, ಜನರಲ್ ಪೇಪರ್. ಪೇಪರ್ 2 ಅಲ್ಲೇನು ಸ್ಪೆಸಿಫಿಕ್ ಪೇಪರ್ ಅಂತ ಇತ್ತು. ಬಟ್ ಈ ಒಂದು ಟೈಮಲ್ಲಿ ಏನಿರುತ್ತೆ, ಸಿಲೆಬಸ್ ಏನೇನಿರುತ್ತೆ, ಪೇಪರ್ 2 ಅಲ್ಲಿ ಏನೇನಿರುತ್ತೆ ಅನ್ನೋದು ಎಲ್ಲರಿಗೂ ಒಂದು ಕುತೂಹಲದ ಒಂದು ಸಂಗತಿ. ಯಾಕೆಂದರೆ ನಾನು ನಿಮಗೊಂದು ಐಡಿಯಾ ಹೇಳ್ತೀನಿ. ಅವರು ಸ್ಪೆಸಿಫಿಕ್ಕಾಗಿ ಏನು ಕೊಟ್ಟಿಲ್ಲ, ಬಟ್ ಕೆಲವೊಂದಿಷ್ಟು ಹಿಂಟ್ಗಳನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಹಿಯರ್ ಫ್ರೆಂಡ್ಸ್, ಇಲ್ಲಿ ನಿನ್ನೆ ಗೆಜೆಟಲ್ಲಿ ಪತ್ರಿಕೆ 1 ಕೂಡ ಕೊಟ್ಟಿದ್ದಾರೆ, ಪತ್ರಿಕೆ 2 ಕೂಡ ಇದೆ. ಪತ್ರಿಕೆ 1ರಲ್ಲಿ ಏನಪ್ಪ, ನಿಗದಿತ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಚಲಿತ ಘಟನೆ, ಸಾಮಾನ್ಯ ವಿಜ್ಞಾನ ಮತ್ತು ದೈನಂದಿನ ವೀಕ್ಷಣೆ ಮತ್ತು ಪ್ರಾಯೋಗಿಕ ಜ್ಞಾನದ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನವನ್ನು ಒಳಗೊಂಡಿದೆ. ಸಿಂಪಲ್ಲಾಗಿ ನಾವು ಅನ್ಬೇಕಂದ್ರೆ ಇದು GK ಪೇಪರು. ಇದಂತೂ ಕ್ಲೋಸ್ ಆಯಿತು. ನಾವು ಫೋಕಸ್ ಆನ್ ಸೆಕೆಂಡ್ ಪೇಪರ್. ಸೆಕೆಂಡ್ ಪೇಪರಲ್ಲಿ ಏನೇನಿರುತ್ತೆ, ಇಲ್ಲಿ ನಿಮಗೆ ಬಿಡಿಸಿ ಏನು ಕೊಟ್ಟಿಲ್ಲ, ಬಟ್ ಸಿಂಪಲ್ಲಾಗಿ ಒಂದು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ನಿರ್ದಿಷ್ಟ ಪತ್ರಿಕೆ, ಈ ಪತ್ರಿಕೆಯ ವಿಷಯವನ್ನು ನೇಮಕಾತಿ ಸಮಿತಿಯು ನಿರ್ಧರಿಸುತ್ತದೆ. ಆಯ್ಕೆ ಮಾಡಲಾಗುತ್ತಿರುವ ಕೆಲಸದ ಸ್ವರೂಪ ನೇಮಕಾತಿ ಪ್ರಾಧಿಕಾರದೊಂದಿಗೆ ಸಮಾಲೋಚಿಸಿ ಅರ್ಹತಾ ಪರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು ಈ B ಪತ್ರಿಕೆಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರಬೇಕು. ಅಭ್ಯರ್ಥಿಯು ಪತ್ರಿಕೆಗಳಿಗೆ ಸಂಪೂರ್ಣವಾಗಿ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಉತ್ತರಿಸಬಹುದು, ಆದರೆ ಎರಡರಲ್ಲೂ ಅಲ್ಲ. ಸೊ ಈಗ ಇದರಿಂದ ನಾವು ಏನು ತಿಳ್ಕೊಳ್ಳೋದಪ್ಪ ಅಂದ್ರೆ, ಇಲ್ಲಿ ಏನಿರ್ಬೋದು ನೋಡಿ, ಕೆಲಸದ ಸ್ವರೂಪ. ಈಗ ಲ್ಯಾಂಡ್ ಸರ್ವೇರ್ ಅಂದರೆ ಏನಪ್ಪ, ಈ ಭೂಮಾಪನಕ್ಕೆ ಏನೇನು ಬೇಕು ನಿಮ್ಗೆ, ನಿಮ್ಮದು ಸ್ವಲ್ಪ ಮ್ಯಾಥಮೆಟಿಕ್ಸ್ ಚೆನ್ನಾಗಿರಬೇಕಾ, ನಿಮ್ಮದು ಗಣಿತ ಚೆನ್ನಾಗಿರಬೇಕು. ಆಮೇಲೆ ಜಿಯೋಗ್ರಫಿಕಲಿ ನಿಮ್ಗೆ ಭೌಗೋಳಿಕವಾಗಿ ಈ ಭೂಗೋಳ ಗೊತ್ತಿರಬೇಕು ನಿಮಗೆ.
ಅಂದರೆ ಇದೊಂದು ಕಾಮನ್ ಸೆನ್ಸು ಜಿಯೋಗ್ರಫಿ. ಅದೇ ರೀತಿ ಕೆಲವೊಂದಿಷ್ಟು ಅಂಶಗಳು ಇಲ್ಲಿ ಇಫೆಕ್ಟ್ ಆಗ್ತವೆ ಫಿಸಿಕ್ಸು. ಯಾಕೆಂದರೆ ಈ ಒಂದು ವರ್ಕ್ ಮಾಡೋ ಟೈಮಲ್ಲಿ ಫಿಸಿಕ್ಸ್ ಕೂಡ ಇಲ್ಲಿ ಅನ್ವಯ ಆಗತ್ತೆ. ಸೊ ಇದರಲ್ಲಿ ಹೇಳೋದೇನಪ್ಪ ಅಂದ್ರೆ ನಿಮ್ಮ ಒಂದು ಪತ್ರಿಕೆ ಟು 99% ನಿಮ್ಮದು ಏನಿರುತ್ತಪ್ಪ, ಮೆಥಮೆಟಿಕ್ಸು, ಜಿಯೋಗ್ರಫಿ, ಆಮೇಲೆ ಫಿಸಿಕ್ಸ್ ಇದೇ ಇರುತ್ತೆ. ಇದನ್ನು ಬಿಟ್ಟು ಬೇರೆ ನಿಮಗೆ ಯಾವುದೋ ಕೊಡ್ಲೋಕೆ ಬರೋದಿಲ್ಲ. ಯಾಕೆಂದರೆ ಇಲ್ಲಿ ಬಿ ಎದವ್ರು ಕೂಡ ಅದಾರ, BSc ದವ್ರು ಕೂಡ ಅದಾರ, ಡಿಪ್ಲೊಮಾದವ್ರು ಕೂಡ ಇದ್ದಾರೆ. ಇಲ್ಲಿ ಬಿ ಎದಲ್ಲಿ ಮೆಕ್ಯಾನಿಕಲ್, ಸಿವಿಲ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇಲೆಕ್ಟ್ರಾನಿಕ್ಸ್ ಇದ್ದಾರೆ. BScಯಲ್ಲಿ ಮೆಥಮೆಟಿಕ್ಸ್ ಇದ್ದಾರೆ, ಆಮೇಲೆ ಫಿಸಿಕ್ಸ್ ಇದ್ದಾರೆ. ಸೊ ಅದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ BSc ಇನ್ ಫಿಸಿಕ್ಸ್ ಕೇಳಿದ್ದಾರೆ, BSc ಇನ್ ಮೆಥಮೆಟಿಕ್ಸ್ ಕೇಳಿದ್ದಾರೆ. ಓಕೆ, ಸೊ ಈಗ ಒಂದು ಕೆಲವೊಂದಿಷ್ಟು ವಿಶೇಷವಾಗಿ ಕೇಳಿದ್ದಾರೆ ಅಂದ್ರೆ ಈ ಒಂದು ಸಬ್ಜೆಕ್ಟ್ಗಳ ಮೇಲೆ ಜಾಸ್ತಿ ಒಲವು ಇರ್ತದೆ. ಸೊ ಐ ಹೋಪ್ ಇದರಲ್ಲಿ ನಾನು ನಿಮ್ಗೆ ಏನು ಹೇಳ್ಬೇಕಂದ್ರೆ ಇದರ ಒಂದು ಸಿಲೆಬಸ್ 99.9% ಸಿಲೆಬಸ್ ಇದೇ ಇರುತ್ತೆ. ಯಾವುದು ನೋಡಿ, ಸೆಕ್ಷನ್ 1 ಮೆಥಮೆಟಿಕ್ಸ್ ಇರುತ್ತೆ, ಸೆಕ್ಷನ್ 2 ಫಿಸಿಕ್ಸ್ ಇರುತ್ತೆ, ಸೆಕ್ಷನ್ 3 ಜಿಯೋಗ್ರಫಿ ಇರುತ್ತೆ. ಮೆಥಮೆಟಿಕ್ಸಲ್ಲಿ ಅಂದರೆ ಏನು, ಇದರಲ್ಲಿ ಅರಿಥಮೆಟಿಕ್ ಬರುತ್ತೆ, ಅಲ್ಜೆಬ್ರಾ ಬರುತ್ತೆ ಮತ್ತು ಜಿಯೋಮೆಟ್ರಿ ಬರುತ್ತೆ. ಆಮೇಲೆ ಫಿಸಿಕ್ಸಲ್ಲಿ ಏನು, ಗ್ರಾವಿಟೇಷನ್, ಲೈಟ್, ಹೀಟ್, ಸೌಂಡ್, ಡೈನಾಮಿಕ್ಸ್, ಇಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್, ಇಲೆಕ್ಟ್ರಾನಿಕ್ಸ್. ಆಮೇಲೆ ಜಿಯೋಗ್ರಫಿ ಒಳಗೇನು, ಅರ್ತ್, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಮ್ಯಾಪ್ಸ್, ಲಿಥೋಸ್ಫಿಯರ್. ಸೊ ಈ ಒಂದು ಎಲ್ಲ ಮಾಹಿತಿ ಇದರಲ್ಲಿ ಬರುತ್ತೆ. ಸೊ ಇದರಲ್ಲಿ ಅಂಶಗಳು ಏನೇನು ಬರ್ತಾವೆ, ನೀವು ಈಗ ಒಂದು ಲಾಸ್ಟ್ ಒಂದು 2024 ಈ ಒಂದು ನೋಟಿಫಿಕೇಷನ್ ನೋಡಬೇಕಾದ್ರೆ ಅದರಲ್ಲಿ ಡಿಟೇಲಾಗಿ ಕೊಟ್ಟಿದ್ದಾರೆ ಏನು ಸಿಲೆಬಸ್ ಇರಬೇಕು ಅಂತ. ಅದನ್ನೊಮ್ಮೆ ಇಲ್ಲಿ ಕಣ್ಣು ಹಾಯಿಸೋಣ ಬನ್ನಿ. ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಸಿಲೆಬಸನ್ನು ನೋಡ್ಬೋದು. ಈಗ ಪೇಪರ್ 1 ಆಯಿತಾ, ಪೇಪರ್ 2 ಸ್ಪೆಸಿಫಿಕ್ ಪೇಪರಲ್ಲಿ ಇದರಲ್ಲಿ 70% ಮೆಥಮೆಟಿಕ್ಸೇ ಇರುತ್ತೆ. ಅದರಲ್ಲಿ ಅರಿಥಮೆಟಿಕ್ ಸಿಸ್ಟಮ್ ಬರುತ್ತೆ, ಅಂದರೆ ನಂಬರ್ ಸಿಸ್ಟಮು, ಸ್ಕ್ವೇರು. ನಾ ಈ ಒಂದು ಎಲ್ಲ ಚಾಪ್ಟರ್ ವೈಸ್ ಒಂದು ಟಾಪಿಕ್ಸ್ಗಳನ್ನು ಈಗ ಆಲ್ರೆಡಿ ಮಾಡಿದ್ದೀನಿ ನಾನು. ಬೇಕಿದ್ದರೆ ನೀವು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಪ್ರಿಪ್ರೇಷನ್ 2024 ಅಂತ ಒಂದು ಪ್ಲೇಲಿಸ್ಟ್ ಇದೆ, ಆ ಒಂದು ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಓಕೆ, HCF, LCM ಸಿಂಪಲ್ ಇರುತ್ತೆ, ಏನಿರೋದಿಲ್ಲ. ಆಮೇಲೆ ಜಿಯೋಮೆಟ್ರಿ, ಈ ಜಿಯೋಮೆಟ್ರಿ ಕೂಡ ಇರುತ್ತೆ ಇದರಲ್ಲಿ, ಭೂಮಿತಿ. ಓಕೆ, ಅದೇ ರೀತಿ ಫಿಸಿಕ್ಸು, ಜಸ್ಟ್ ಅ ಮಿನಿಟ್, ಫಿಸಿಕ್ಸ್ 20%, ಮೆಥಮೆಟಿಕ್ಸ್ 70, ಇದು 20%. ಇದರಲ್ಲಿ ಮ್ಯಾಗ್ನೆಟಿಸಮ್ ಇರುತ್ತೆ, ಎಲೆಕ್ಟ್ರಿಸಿಟಿ ಇರುತ್ತೆ ಮತ್ತು ಇಲೆಕ್ಟ್ರಾನಿಕ್ಸ್ ಇರುತ್ತೆ, ಡೈನಾಮಿಕ್ಸು, ಹೀಟು, ಲೈಟು, ಸೌಂಡು, ಗ್ರಾವಿಟೇಷನ್ ಇದೆಲ್ಲ ಇರುತ್ತೆ. ಆಮೇಲೆ ಕೊನೆಯದಾಗಿ ಜಿಯೋಗ್ರಫಿ 10%. ಸೊ ಹೀಗೆ ಮೆಥಮೆಟಿಕ್ಸು 70, ಆಮೇಲೆ ಫಿಸಿಕ್ಸು 20, ಆಮೇಲೆ ಜಿಯೋಗ್ರಫಿ 10, ಹೀಗೆ ಒಟ್ಟಾರೆಯಾಗಿ 100% ಈ ಒಂದು ಪೇಪರ್ 2 ಇರುತ್ತಂದ್ರೆ ಏನು, ಇನ್ನು ನಿರ್ಧಾರ ಮಾಡ್ತಾನಂತ ಅಂದಿದ್ದಾರೆ. ಬಟ್ ನಿರ್ಧಾರ ಅನ್ನೋಕ್ಕಿಂತ ನಮಗೆ ಈ ಒಂದು ಪ್ರೀ ಅಸಂಪ್ಷನ್ ಬೇಕು. ನಾನು ಇದನ್ನೇ ಇರ್ತದಂತ ಏನಪ್ಪ ಆಫಿಷಿಯಲ್ ಆಗೇನು ಹೇಳ್ತಾ ಇಲ್ಲ, ಬಟ್ ಇದು ಏನಪ್ಪ, ಇದೊಂದು ಅಜಂಪ್ಷನ್ ಅನ್ನೋಕ್ಕಿಂತ ನಮ್ಮದೊಂದು ಲಾಜಿಕ್ಕು, ಆ ಒಂದು ಕಾರ್ಯಸ್ವರೂಪದ ಮೇಲೆ ನೋಡಿ, ಕಾರ್ಯಸ್ವರೂಪ, ಈ ಕಾರ್ಯಸ್ವರೂಪದ ಮೇಲೆ ನಿಮಗೆ ಮತ್ತೊಂದು ಏನಪ್ಪ ಆಪ್ಷನ್ ಏನು, ಇಟ್ಟರೆ ಒಂದು ಕಮ್ಯುನಿಕೇಷನ್ ಪೇಪರ್ ಇಡಬೇಕಾ, ಇಲ್ಲ ಅಂದರೆ ಈ ಒಂದು ಇಡಬೇಕು. ಕಮ್ಯುನಿಕೇಷನಲ್ಲಿ ಏನು, ಕನ್ನಡ ಇರುತ್ತಾ, ಜನರಲ್ ಇಂಗ್ಲೀಷ್ ಇರುತ್ತಾ, ಕಂಪ್ಯೂಟರ್ ನಾಲೆಜ್ ಇರುತ್ತಾ. ಸೊ ಇಲ್ಲಿ ಕನ್ನಡ, ಜನರಲ್ ಇಂಗ್ಲೀಷು ಇದನ್ನೆಲ್ಲ ಇಲ್ಲಿ ತೊಗೊಂಡು ಏನು ಮಾಡ್ತಾರೆ. ಸೊ ಮೇನ್ ಬೇಕಾಗಿರೋದು ನಮಗೇನು, ಇಲ್ಲಿ ಮೆಥಮೆಟಿಕ್ಸ್ ಬೇಕು, ಫಿಸಿಕ್ಸ್ ಬೇಕು, ಜಿಯೋಗ್ರಫಿ ಬೇಕು. ಐ ಹೋಪ್ ನನಗೇನು ಅನಿಸುತ್ತಾ 99% ಇದೇ ಸಿಲೆಬಸ್ ಸೇಮ್ ಇರುತ್ತೆ. ಸೊ ನೀವು ಬಿ ಪ್ರಿಪೇರ್ ಆಗಿ. ಇನ್ನು ಇಲ್ಲಪ್ಪ ನಮ್ಮದು ಒಂದು ಟೈಮ್ ಚೆನ್ನಾಗಿಲ್ಲ, ಒಂದು ಸಿಲೆಬಸ್ ಡಿಫ್ರೆಂಟೇ ಬರುತ್ತಾ ಅಂತ ಅನ್ನೋರಿಗೆ ಇನ್ನು ವೇಟ್ ಆ್ಯಂಡ್ ವಾಚ್ ಫಾರ್ ದ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಆಫ್ 2026. ಓಕೆ, ಇಷ್ಟೇ ಹೇಳೋದು.
ಈ ಒಂದು ವಿಷಯಗಳ ಮೇಲೆ ಮಾತ್ರ ಇದ್ದೇ ಇರುತ್ತೆ. ಸಿಲೆಬಸ್ ಹಿಂಗೆ ಇರಬೇಕಂತನೂ ಏನಿಲ್ಲ. ಅದರಲ್ಲಿ ಮ್ಯಾಥ್ಸು ಆ್ಯಡ್ ಮಾಡ್ತಾರೆ, ಫಿಸಿಕ್ಸು ಆ್ಯಡ್ ಆಗ್ತಾರೆ, ಆಮೇಲೆ ಜಿಯೋಗ್ರಫಿ ಕೂಡ. ಮತ್ತು ಅದರಲ್ಲಿ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಕೂಡ ಇರ್ಬೋದು. ಇಲ್ಲಿ 70, 20, 10 ಇದೆ. ಆಮೇಲೆ 50, 30, 20ನೂ ಕೊಡ್ಬೋದು. ಏನು ಹೇಳೋಕ್ಕಾಗೋದಿಲ್ಲ. ಬಟ್ ಸಿಲೆಬಸ್ ಈ ಒಂದು ಫಾರ್ಮೆಟಲ್ಲೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ. ಸೊ ನೋಡಿ, ಜಿಯೋಗ್ರಫಿಯಲ್ಲಿ ಕೂಡ ಅರ್ಥ, ಲಿಥೋಸ್ಪಿಯರ್, ಮ್ಯಾಪ್ಸ್, ಫಿಸಿಕಲ್ ಪಿಕ್ಚರ್ಸ್ ಆಫ್ ಇಂಡಿಯಾ, ಸೊ ಈ ಒಂದು ಎಲ್ಲ ಮಾಹಿತಿ ಇರುತ್ತೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಭೂಮಾಪಕರ ನೇಮಕಾತಿಯ ಒಂದು ಶೈಕ್ಷಣಿಕ ಅರ್ಹತೆ ಮತ್ತು ಪತ್ರಿಕೆ 2ರ ಸಂಪೂರ್ಣ ಸಿಲೆಬಸ್ ವಿವರ ಅಂತ ಹೇಳ್ಬೋದು. ಸೊ ಈ ಒಂದು ವಿಷಯಗಳ ಆಧಾರದ ಮೇಲೆ ನಿಮ್ಮ ಸಿದ್ಧತೆಯನ್ನು ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಇಂದಿನಿಂದಲೇ ಆರಂಭಿಸಿ. ಇಲ್ಲಪ್ಪ ನಾಳೆ ಒಮ್ಮೆ ಒಂದು ಇದೇನಂತಾರ ಸಿಲೆಬಸ್ ಚೇಂಜ್ ಆಯಿತು, ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಯಿತು, ನಾವು ಓದೋದೊಂದು, ಆ ಒಂದು ನೋಟಿಫಿಕೇಷನಲ್ಲಿ ಬಂದದ್ದೊಂದು ಅನ್ನೋರಿಗೆ ಯು ಕ್ಯಾನ್ ವೇಟ್ ಫಾರ್ ದ ನೋಟಿಫಿಕೇಷನ್. ಇಲ್ಲ ಹೇಳೋದೇನು ಉದ್ದೇಶ, ಸೊ ಒಂದಿಷ್ಟು ನೋಟಿಫಿಕೇಷನ್ ಇವತ್ತು ಬಂತು, ಒಂದು ತಿಂಗಳ ಇವತ್ತು ನೋಡಿ, ಈಗ ಜುಲೈ 1ಕ್ಕೆ ನೋಟಿಫಿಕೇಷನ್ ಬಂತು, ಜುಲೈ 30 ಲಾಸ್ಟ್ ಡೇಟು. ಓಕೆ, ಆಮೇಲೆ ಸೆಪ್ಟೆಂಬರ್ 1ಕ್ಕೆ ಎಕ್ಸಾಮು. ಈ ಒಂದು ಮಂತಲ್ಲೇ ನೀವೇನು ಮಾಡ್ತೀರಾ, ಆಗಸ್ಟ್ ಮಂತಲ್ಲಿ, ಈ ಆಗಸ್ಟ್ 1ನೇ ಮಂತಲ್ಲಿ ನೀವು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ತೀರಾ? ಇಲ್ಲ. ಸೊ ಅದಕ್ಕೆ ನಾನು ಏನಂತೀನಿ, ಈ ಒಂದು ಐಡಿಯಾ ಮೇಲೆ ನೀವು ಮಾಡ್ತಾಯಿದ್ದೀರಾ, ಕೊಂಚ ಸೇಮ್ ಟು ಸೇಮ್ ಇದ್ರೆ ಯುವರ್ ಸೋ ಲಕ್ಕಿ. ಇಲ್ಲಪ್ಪ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ಅಂದ್ರೆ ಸ್ವಲ್ಪ ಆದರೂ ಮಿನಿಮಮ್ ಮೋರ್ ದ್ಯಾನ್ 50% ಅದೇ ಒಂದು ಸಿಲೆಬಸ್ ಟೈಪ್ ಬರುತ್ತೆ. ಸೊ ಅದು ನಿಮಗೆ ಯೂಸ್ ಆಗೇ ಆಗುತ್ತೆ. ಸೊ ಇಲ್ಲಿ ನಾನು ಎರಡೂ ಹೇಳ್ತಾಯಿದ್ದೀನಿ, ಇದೇ ಆಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಆಮೇಲೆ ಆಗಲ್ಲ ಅಂತಲೂ ಇಲ್ಲ. ಅದಕ್ಕೆ ನಾವು ಲಾಜಿಕ್ ಬೇಸಿಸ್ ಮೇಲೆ ನಾವು ಈಗ ಆಲ್ರೆಡಿ ಪ್ಲ್ಯಾನ್ಡ್ ಆಗಿ ರೆಡಿಯಾಗಿ ಇರಬೇಕು. ಓಕೆ, ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಒಂದು ಲ್ಯಾಂಡ್ ಸರ್ವೇರ್ ಪೇಪರ್ 2ಗೆ ಪ್ರಿಪ್ರೇಷನ್ ಮಾಡೋರು ನಮ್ಮ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅದನ್ನು ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕ್ ಮುಖಾಂತರ ಹೋಗಿ ನೀವು ಅಧ್ಯಯನ ಮಾಡ್ಬೋದು. ಧನ್ಯವಾದಗಳು.